ಆ ವ್ಯಕ್ತಿ ಯಾರೆಂದರೆ ಒಂದು ಭಾರತೀಯ ಗೂಢಚಾರ. ಅವರಿಗೆ ಬ್ಲ್ಯಾಕ್ ಟೈಗರ್ ಎಂಬ ಹೆಸರನ್ನು ಭಾರತೀಯ ಸಂಸ್ಥೆ ನೀಡಿತ್ತು. ದೇಶಭಕ್ತಿಯ ತೀವ್ರ ಭಾವನೆಯಿಂದ ಅವರು ತಮ್ಮ ಯುವ ಕಾಲವನ್ನೇ ದೇಶಕ್ಕಾಗಿ ತ್ಯಾಗ ಮಾಡಿದರು. ತಮ್ಮ ಹೆಸರನ್ನೇ ಮರೆತು ತನ್ನ ಕುಟುಂಬವನ್ನೇ ಬಿಟ್ಟು ತನ್ನ ದೇಶಕ್ಕಾಗಿ ಶತ್ರು ದೇಶದಲ್ಲಿ ಬದುಕಿದ ಭಾರತೀಯ ಗೂಢಚಾರ ಯಾರು ಗೊತ್ತಾ? ಅದು ಬೇರೆಯಲ್ಲ, ರವೀಂದ್ರ ಕೌಶಿಕ್, ಭಾರತದ ಬ್ಲ್ಯಾಕ್ ಟೈಗರ್. ಇವರ ಆರಂಭಿಕ ಜೀವನದ ಬಗ್ಗೆ ಮಾತಾಡ್ಕೋದ್ರೆ ಇವರು 1952ರಲ್ಲಿ ರಾಜಸ್ಥಾನದಲ್ಲಿ ಜನಿಸ್ತಾರೆ. ಇವರು ಬಾಲ್ಯದಿಂದಲೇ ಧೈರ್ಯಶಾಲಿ ಮತ್ತು ಪ್ರತಿಭಾವಂತರಾಗಿರ್ತಾರೆ. ಇವರು ಹಲವಾರು ನಾಟಕಗಳಲ್ಲಿ ಅಭಿನಯಿಸುತ್ತಾರೆ ಹಾಗೂ ಭಾರತೀಯ ಗುಪ್ತಚರ ಇಲಾಖೆಯು ಈ ಒಂದು ಅಭಿನಯವನ್ನು ನೋಡುತ್ತೆ. 1970ರಲ್ಲಿ ಅವರನ್ನು ಪಾಕಿಸ್ತಾನಕ್ಕೆ ರಹಸ್ಯ ಕಾರ್ಯಾಚರಣೆಗೆ ಕಳಿಸುತ್ತಾರೆ. ಅಲ್ಲಿ ಅವರು ನವೀದ್ ಅಹ್ಮದ್ ಶಾಕೀರ್ ಎಂಬ ಹೊಸ ಗುರುತಿನಿಂದ ಬದುಕಿದರು. ನೋಡಿ, ರವೀಂದ್ರ ಕೌಶಿಕ್ ಅನ್ನೋರು ಈಗ ನವೀದ್ ಅಹ್ಮದ್ ಶಾಕೀರ್ ಅಂತ ಪರಿವರ್ತನೆ ಆಗ್ತಾರೆ. ಪಾಕಿಸ್ತಾನದ ಸೇನೆಗೂ ಸೇರ್ಕೊಂತಾರೆ. ಹಾಗೆ ಸೇನೆಯ ಮೇಜರ್ ಕೂಡ ಆಗ್ತಾರೆ. ಸುಮಾರು 10 ವರ್ಷಗಳ ಕಾಲ ಭಾರತದ ಪರವಾಗಿ ಮಹತ್ವದ ಮಾಹಿತಿಯನ್ನು ರಹಸ್ಯವಾಗಿ ಕಳಿಸ್ತಿರ್ತಾರೆ. 1983ರಲ್ಲಿ ಪಾಕಿಸ್ತಾನದ ಸೇನೆಗೆ ಗೊತ್ತಾಗುತ್ತೆ. ಪಾಕಿಸ್ತಾನದಲ್ಲಿ ಬಂಧಿತರಾಗಿ ಜೈಲಿಗೆ ಕಳಿಸ್ತಾರೆ. ಅನೇಕ ವರ್ಷಗಳ ಕಾಲ ಕಠಿಣ ಶಿಕ್ಷೆ ಅನುಭವಿಸ್ತಾರೆ. 2001ರಲ್ಲಿ ಜೈಲಿನಲ್ಲಿ ಅವರು ವಿದೇಶರಾಗ್ತಾರೆ. ಇವರ ಒಂದು ಮಹತ್ವದ ಏನಂದರೆ ಭಾರತದ ಭದ್ರತೆಗೆ ಅಪಾರ ಕೊಡುಗೆ ನೀಡಿದ ಗೂಢಚಾರ ಆಗಿರ್ತಾರೆ. ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಅವರಿಗೆ ಬ್ಲ್ಯಾಕ್ ಟೈಗರ್ ಎಂಬ ಬಿರುದನ್ನು ನೀಡಿದರೆಂದು ಹೇಳಲಾಗುತ್ತದೆ. ಅವರ ಜೀವನವು ದೇಶಭಕ್ತಿ, ತ್ಯಾಗ ಮತ್ತು ಧೈರ್ಯದ ಪ್ರತೀಕವಾಗಿದೆ. ದೇಶಕ್ಕಾಗಿ ತನ್ನ ಬದುಕನ್ನೇ ತ್ಯಾಗ ಮಾಡಿದ ಈ ಮಹಾನ್ ವೀರನನ್ನು ನಾವು ಎಂದಿಗೂ ಮರೆಯಬಾರದು. ರವೀಂದ್ರ ಕೌಶಿಕ್ ಅವರ ಜೀವನ ನಮ್ಮೆಲ್ಲರಿಗೂ ಪ್ರೇರಣೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ.